ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು HSN ಮಲ್ನಾಡ್ ಟೂರ್ಸ್ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕೋ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾವು ಎತ್ತಿನಭುಜ ಟ್ರಿಪ್ ಹೋಗೋಣ ಅಂತ ಹಾಸನಿಂದ ಬಂದ್ವಿ. ಇದು ಸಕಲೇಶಪುರ ತಾಲೂಕು ಮತ್ತು ಮೂಡಿಗೆರೆ ತಾಲೂಕು ಬಾರ್ಡ್ರಲ್ಲಿದೆ. ಇದು ಕಂಪ್ಲೀಟಾಗಿ ಮೂಡಿಗೆರೆ ತಾಲೂಕಿಗೆ ಬರುತ್ತೆ, ಚಿಕ್ಕಮಗಳೂರು ಡಿಸ್ಟಿಕ್ಕು. ನಾವು ಹಾಸನಿಂದ ಬಸ್ಸಲ್ಲಿ ಹೋದ್ವಿ. ಸಕಲೇಶಪುರದಲ್ಲಿ ಒಂದೇ ಟಿ ಶರ್ಟ್ ತೊಗೊಳ್ಳೋಣ ಎಲ್ಲರೂ ಅಂತ ಹೇಳಿ ವರ್ಧನ್ ಕ್ಲಾತ್ ಶಾಪಿಗೆ ಹೋದ್ವಿ. ಅಲ್ಲಿ ತುಂಬ ಕಲೆಕ್ಷನ್ಸ್ ಇದೆ. ಯಾರು ಹೋಗ್ಬೇಕು ಅನಿಸಿದರೆ ಅಲ್ಲಿ ಹೋಗಿ ಇಷ್ಟ ಆಗುತ್ತೆ, ಲೈಕ್ ಆಗುತ್ತೆ. ಕಲೆಕ್ಷನ್ಸ್ ತುಂಬ ಇದೆ. ಟಿ ಶರ್ಟ್ಗಳಂತೂ ನೋಡೋಕೆ ಖುಷಿ ಆಗ್ತಿತ್ತು. ನಾವು ಎರಡೆರಡು ಎಕ್ಸ್ಟ್ರಾನೇ ಟಿ ಶರ್ಟ್ ತೊಗೊಂಡ್ವಿ. ಒಂದೊಂದು ವೇರ್ ಮಾಡ್ಕೊಂಡು ಹೋದ್ವಿ. ಓನ್ ವೆಹಿಕಲ್ ಇಲ್ಲ ಅಂದವರು ಸಕಲೇಶಪುರಕ್ಕೆ ಹೋಗಿ ಅಲ್ಲಿ ಆಟೋ ಮಾಡ್ಕೊಂಡು ಹೋಗ್ಬೋದು. ಆಟೋದವರು ಒಂದು 4 to 5 ಪ್ಲೇಸಸ್ನ ತೋರಿಸ್ತಾರೆ. ವಿತ್ ರೀಸನಬಲ್ ರೇಟ್ ಇರುತ್ತೆ. ನಾವು ಒಂದು 2000 ಏನೋ ಕೊಟ್ವಿ ಪರ್ ಹೆಡ್ 500 ರುಪೀಸು. 3 ಪ್ಲೇಸಸ್ ತೋರಿಸ್ತೀವಿ ಅಂತ ಹೇಳಿದರು. ನಮಗೆ ಸ್ವಲ್ಪ ಟೈಮ್ ಶಾರ್ಟೇಜ್ ಇದರಿಂದ ನಾವು ಹೋಗಿದ್ದೆ ಮಧ್ಯಾಹ್ನ ಆಗೋಗಿತ್ತು. ಸೊ ಅಷ್ಟರೊಳಗೆ 3 ಪ್ಲೇಸ್ನ ಕವರ್ ಮಾಡಬೇಕು ಅಂತ ಹೇಳಿ ಫಸ್ಟು ಎತ್ತಿನಭುಜಕ್ಕೆ ಹೋದ್ವಿ. ಎತ್ತಿನಭುಜದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏಕೆಂದರೆ ಆಲ್ರೆಡಿ ಒಬ್ಬರು ಫೈಟ್ ಮಾಡ್ತಾಯಿದ್ರು, ಬಿಡಿ 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 ಅಂತೇಳಿ. ಯಾವತ್ತೂ ಅಷ್ಟೇ ಆಫೀಸರ್ ಹತ್ರ ಮಾತಾಡಬೇಕಾದ್ರೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಯಾಕಂದರೆ ನಾವು ದೂರದಿಂದ ಬಂದಿರ್ತೀವಿ, ಆ ಪ್ಲೇಸ್ ನೋಡಬೇಕು ಅಂತ ಖುಷಿಯಿಂದ ಬಂದಿರ್ತೀವಿ. ಸೊ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಬೆಟರು. ಬಟ್ ಅವರು ವಾರ್ ಮಾಡೋ ಥರ ಆಡ್ತಾಯಿದ್ರು. ಸೊ ನಾವು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ ಸುತ್ತಮುತ್ತ ಅದನ್ನು ಇದನ್ನು ನೋಡಿಕೊಂಡು. ಆಮೇಲೆ ಅವ್ರು ಹೋದ್ಮೇಲೆ RF4 ರಿಕ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಆಟೋದಲ್ಲಿ ನೀತು, ಸುಚಿತ್ರಾ, ರಾಧಕ್ಕ ಹಿಂದೆ ಕೂತ್ಕೊಂಡಿದ್ರು. ನಾನು ಮುಂದೆ ಕೂತ್ಕೊಂಡಿದ್ದೆ. ನಂಗೆ ಸ್ವಲ್ಪ ಈ ಘಾಟಿ ಸೆಕ್ಷನ್ಗಳಲ್ಲಿ ವಾಮಿಟ್ ಸೆನ್ಸೇಷನ್ ಥರ ಆಗುತ್ತೆ. ಸೊ ಹಾಗಾಗಿ ನ್ಯಾಚುರಲ್ ಏರ್ನ ಬ್ರೀತ್ ಮಾಡೋಣ ಅಂತ ಹೇಳಿ ನಾನು ಮುಂದೆ ಕೂತ್ಕೊಂಡಿದ್ದೆ. ಫೈನಲಿ ನಮ್ಮ ಪ್ಲೇಸ್ನ ನಾವು ರೀಚ್ ಆದ್ವಿ. ಎತ್ತಿನಭುಜ ಪ್ಲೇಸು. ಈ ಬೆಟ್ಟ ಬಂದು ಎತ್ತಿನಭುಜದ ಶೇಪಲ್ಲಿದೆ, ಹಾಗಾಗಿ ಎತ್ತಿನಭುಜ ಅಂತ ಕರೀತಾರೆ. ಸೊ ಯಾರಾದ್ರೂ ಅಷ್ಟೇ ಈ ಪ್ಲೇಸಿಗೆ ಹೋಗ್ಬೇಕಾದ್ರೆ ಆನ್ಲೈನಲ್ಲಿ ಬುಕ್ಕಿಂಗ್ ಆಗಿರಬೇಕು. ನಮಗೆ ಗೊತ್ತಿರಲಿಲ್ಲ ಆನ್ಲೈನ್ ಬುಕ್ಕಿಂಗ್ ಇದೆ ಅಂತ ಹೇಳಿ. ಸೊ ನಾವು ಆಫೀಸಿಂದ ಸ್ವಲ್ಪ ಫೋನ್ ಮಾಡಿಸಿ ಹೋಗಿದ್ವಿ. RFO ಮೇಡಮಿಗೆ ಕಾಲ್ ಮಾಡಿದ್ವಿ. ಹಾಗಾಗಿ ಅವರು ಮೇಡಮು ಯಾವುದೇ ಕ್ಲೌಡ್ ಇಲ್ಲ ಅಂತ ಅಂದರೆ ಬಿಡಿಸ್ಕೊಂಡು ಆರಾಮಾಗಿ ಹೋಗಿ ಅಂತ ಹೇಳಿದರು. ಸೊ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲಿ. ಸೊ ಅವರು ರಿಕ್ವೆಸ್ಟ್ ಮಾಡಿದ ತಕ್ಷಣ ಬಿಟ್ಟರು. ಸ್ವಲ್ಪ ಬೇಗ ಬಿಡ್ತಾಯಿದ್ರು. ಅಲ್ಲಿ ಹುಡುಗರು ಗಲಾಟೆ ಮಾಡ್ತಿರೋದ್ರಿಂದ ನಮಗೆ ಬಿಡ್ಲಿಕ್ಕೆ ಕಷ್ಟ ಆಯಿತು. ಸೊ ನಾವು ಲಾಸ್ಟಿಗೆ ಧೈರ್ಯ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಹೋಗೋಕ್ಕೂ ಮುಂಚೆ ಸಕಲೇಶಪುರದಿಂದ ಟ್ರಾವೆಲ್ಲು, ಶಾಪಿಂಗು ಎಲ್ಲ ಮಾಡಿ ಟಯರ್ಡ್ ಆಗಿತ್ತು ಅಂತ ಹೇಳಿ ಜಸ್ಟ್ ಒಂದು ಮೈಂಡ್ ರಿಫ್ರೆಶ್ಮೆಂಟ್ಗೆ ಟೀ ಕುಡ್ಕೊಂಡು ಹೋಗೋಣ ಅಂತೇಳಿ ಹೋದ್ವಿ. ಸೊ ಹೋಗುವಾಗ ನಮಗೂ ಸ್ವಲ್ಪ ಭಯ ಆಗ್ತಿತ್ತು. ಯಾಕಂದರೆ ನಾವೇ 4 ಜನ ಲೇಡೀಸ್ ಇದ್ವಿ. ಎಲ್ಲರೂ ಟ್ರೆಕ್ಕಿಂಗ್ ಹೋಗಬೇಕು ಅಂತಲೇ ಸೇಮು ಒಂದೇ ಥರ ಟಿ ಶರ್ಟ್ ತೊಗೊಂಡಿದ್ದೀವಿ. ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರಲಿ ಅಂತ. ಸೊ ತುಂಬ ಆಗಿದೆ, ಇಲ್ಲಿ ತುಂಬ ಫಾಗ್ ಇದೆ ನೋಡಿ. ಒಳ್ಳೆ ಚಳಿಗಾಲ ಸೀಸನಲ್ಲಿ ಫಾಗ್ ಥರ ಇದೆ, ತುಂಬ ಚೆನ್ನಾಗಿದೆ. ಎತ್ತಿನಭುಜ ಫಾಲ್ಸಿಗೆ ಬರಬೇಕಾದ್ರೆ ಎಲ್ಲರೂ ಇಲ್ಲಿ ಪರ್ಮಿಷನ್ ತೊಗೊಂಡು ಬರಬೇಕು. ಆನ್ಲೈನ್ ಎಂಟ್ರೀಸ್ ಇರುತ್ತೆ, ಪರ್ಮಿಷನ್ ತೊಗೊಂಡು ಬನ್ನಿ. ಇಲ್ಲಿ ಯಾರೂ ಇಲ್ಲ ಅಲೋ ಮಾಡಲ್ಲ. ತುಂಬ ಚೆನ್ನಾಗಿದೆ. ಪೀಕ್ ಪಾಯಿಂಟಿಗೆ ಹೋಗ್ಬಿಟ್ಟು ವಿಡಿಯೋಸ್ ಶೇರ್ ಮಾಡ್ತೀವಿ ಫ್ರೆಂಡ್ಸ್. ಈ ಟ್ರೆಕ್ಕಿಂಗ್ ನೋಡ್ತಾ ಇದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಈ 6 - 5 = 2 ಫಿಲಮ್ ನೋಡೋಂಗೆ ಆಗ್ತಾ ಇದೆ. ನಮಗೂ ಸ್ವಲ್ಪ ಭಯ ಆಗ್ತಾ ಇದೆ. ಚಿಕ್ಕ ಜಾಗ, ಮಳೆ ಕಡೆ ಯಾರು ಜನ ಇಲ್ಲ. ನೋಡಿ, ಸೊ ಒಂದು 3 ಮೆಂಬರ್ಸ್ ಯಾರೋ ಸಿಗ್ತಾ ಇದ್ದಾರೆ ಅನಿಸುತ್ತೆ. ನೋಡೋಣ, ಒಂದು ಧೈರ್ಯ ಬರುತ್ತೆ. ಬನ್ನಿ. ಹೋಗ್ತಾ ಹೋಗ್ತಾ ಅಡ್ಡ ಬಿದ್ದಿದೆ, ತುಂಬ ಚೆನ್ನಾಗಿ. ನಾವೆಲ್ಲ ನೋಡಿ ಎದ್ರುಕೊಂಡೇ ಬಿಟ್ವಿ, ಎಂಥದ್ದು ಆನೆಕೊಂಡ ಇರಬೇಕು ಅಂತ ಹೇಳಿ. ನಾವು ಎತ್ತಿನಭುಜ ಪೀಕ್ನ ರೀಚ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನನಗೆ ಸುಚಿತ್ರಾಗೆ ಜಿಗಣೆಗಳು ಕಚ್ಚಿದ್ರಿಂದ ಸೊ ಅಲ್ಲಿ ಫೈನಲ್ವರೆಗೂ ನಾವು ಹೋಗಲಿಲ್ಲ. ರಿಟರ್ನ್ ಅಲ್ಲೇ ಭಯ ಪಡ್ಕೊಂಡು ಓಡಿ ಬಂದ್ವಿ. ಆ ಪ್ಲೇಸಿಗೆ ಯಾರಾದರೂ ಹೋಗಬೇಕು ಅಂದರೆ ದಯವಿಟ್ಟು ಶೂಸ್ಗಳನ್ನ ಮತ್ತು ಆ ಡ್ರೆಸ್ಗಳನ್ನ ಫುಲ್ ಕವರ್ ಆಗಿರೋ ಅಂಥದ್ದನ್ನ ಹಾಕೊಂಡು ಹೋಗಿ. ಮತ್ತು ಬಿಸಿಲು ಟೈಮಲ್ಲಿ ಹೋಗಿ ಆಲ್ಮೋಸ್ಟು. ಯಾಕಂದರೆ ಟ್ರೆಕ್ಕಿಂಗ್ ಅಂತ ಹೋದರೆ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಬರೋ ಆ ಥರ ಇರಬೇಕು. ನಾವು ಹೊರಟಿದ್ದೆ ಮಧ್ಯಾಹ್ನ ಆಗಿದ್ದರಿಂದ ನಾವು ಇನ್ಕಂಪ್ಲೀಟ್ ಆಯಿತು, ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅಲ್ಲೇ ಒಂದು ಹೋಟ್ಲಿದೆ. ಸೊ ಲಂಚ್ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಎಗ್ ರೈಸನ್ನು ಆಮ್ಲೆಟ್ನ ಆರ್ಡ್ರ್ ಮಾಡಿದ್ವಿ. ಅವ್ರು ಮಾಡಿ ಕೊಡೋ ಅಷ್ಟರೊಳಗೆ ಅಲ್ಲಿ ಫ್ಲವರ್ಸ್ನೆಲ್ಲ ನಾವು ನೋಡ್ತಾ ಇದ್ದು. ಖುಷಿ ಆಗುತ್ತೆ ಆ ಫ್ಲವರ್ಸ್ನೆಲ್ಲ ನೋಡೋಕ್ಕೆ. ನಾನಂತೂ ಫೋಟೋಶೂಟ್ ಮಾಡ್ತಾ ಇದ್ದೆ. ಮೇಡಮ್ ಹಾಫ್ ಎಗ್ ರೈಸ್ ಅಂತೆ, 2 ಮೇಡಮ್. ನಾವು ಮಲ್ಸಿಮೆಗೆ ಸೊಸೆಯರಾಗಿರೋದು ನಮಗೂ ಖುಷಿ ಇದೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಊರು ಬಂದು ಬೇಲೂರು ತಾಲೂಕು ಬಾರ್ಡ್ರು ಸಕಲೇಶಪುರ ಬರುತ್ತೆ. ನೀತು ಅವ್ರದ್ದು ಸಕಲೇಶಪುರ, ಸುಚಿತ್ರಾದು ಆಲೂರು.
ಎಗ್ ರೈಸ್ ಬಿರಿಯಾನಿ. ಒಂದು ಟಯರ್ಗೆ ಅಲ್ಲಿ ರೋಪ್ ಕಟ್ಟಿದ್ದಾರೆ, ಅಲ್ಲಿ ಜೋಕಾಲಿನ ಸಹ ಆಡ್ಬೋದು. ನಾವು ಮಕ್ಕಳ ಥರ ಜೋಕಾಲಿ ಆಡಿದ್ವಿ. ಅಲ್ಲಿ ಒಂದೇ ಥರ ಟಿ ಶರ್ಟ್ ಹಾಕಿದ್ರಿಂದ ಯಾರು ಅಂತ ಗೊತ್ತು ಮಾಡೋದು ಕಷ್ಟ ಆಗುತ್ತೆ. ಸೊ 4 ಜನನೂ ಒಂದೊಂದು ರೌಂಡ್ ಹಂಗೆ ಜೋಕಾಲಿ ಎಲ್ಲ ಆಡಿ ಅಲ್ಲೇ ಲಂಚ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಬೆಟ್ಟದ ಭೈರವಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಚಿಕ್ಕ ಮಕ್ಕಳು ಆಟಾಡೋ ವಯಸ್ಸಲ್ಲಿ ಎಲ್ಲ ಆಟ ಆಡಬೇಕು. ನಮ್ಮ ಟೈಮಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಕುಂಟೆ ಪಿಲ್ಲೆ ಅಂತೆ, ಕಲ್ಲು ಕುಟ್ಟಿ ಅಂತೆ, ಹಾವು ಏಣಿ ಅಂತೆ ತುಂಬ ಆಟಗಳನ್ನ ಆಡ್ತಾಯಿದ್ವಿ. ಬಟ್ ಈಗಿನ ಕಾಲದ ಮಕ್ಕಳು ಎಲ್ಲ ಮೊಬೈಲ್ಸ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಏನೇ ಆಗಲಿ ಚಿಕ್ಕ ವಯಸ್ಸಲ್ಲಿ ನ್ಯಾಚುರಲ್ಲಾಗಿ ಹಳ್ಳಿ ಕಡೆ ಆಟಾಡೋ ಆಟಗಳೇ ತುಂಬ ಚೆನ್ನಾಗಿರುತ್ತೆ. ಸೊ ಅಂತೂ ಬೆಟ್ಟದ ಭೈರವ ಟೆಂಪಲಿಗೆ ಬಂದ್ವಿ. ಅದು ಆ ಟೂರಿಸ್ಟ್ ಪ್ಲೇಸ್ ಇದ್ದಿದ್ದರಿಂದ ತುಂಬ ರಶ್ ಇತ್ತು, ಜನ ಇದ್ದರು. ಬಟ್ ದೇವಸ್ಥಾನ ಕ್ಲೋಸ್ ಆಗಿತ್ತು, ದರ್ಶನ ಮಾಡೋಕ್ಕಾಗಲಿಲ್ಲ. ಆಲ್ರೆಡಿ 4 ಆಗಿತ್ತು. ಸೊ ಹಾಗೆ ಒಂದೆರಡು ಫೋಟೋ ತೆಗೆಸ್ಕೊಟ್ಟು ಮೆಮೊರಿ ಇರಲಿ ಅಂತ ಹೇಳಿ ನಾವು ನೆಕ್ಸ್ಟು ಅಬ್ಬಿ ಫಾಲ್ಸಿಗೆ ಹೋದ್ವಿ. ಎಲ್ರಿಗೂ ನೀರಲ್ಲಿ ಆಟ ಆಡಬೇಕು ಅಂತ ಇಷ್ಟ ಇರುತ್ತೆ. ಸೊ ನಾವು ಹೋದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ನಡಿಬೇಕು. ಯಾಕಂದರೆ ಫುಲ್ ಕಲ್ಲೇ ಕವರ್ ಆಗಿರೋದ್ರಿಂದ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಗ್ರಿಪ್ಪಲ್ಲಿ ಹೆಜ್ಜೆ ಇಡಬೇಕು. ಸೊ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ, ನಾನು ನೀತು ನೀರಲ್ಲಿ ನೆನೆಯಕ್ಕೆ ರೆಡಿ ಇದ್ವಿ. ಬಟ್ ರಾಧಕ್ಕ ಸುಚಿತ್ರ ಶೀತ ಆಗುತ್ತೆ, ಅಡ್ಜಸ್ಟ್ ಆಗಲ್ಲ ಅಂತ ಹೇಳ್ತಾಯಿದ್ರು. ನಾವಂತೂ ಫೈನಲಾಗಿ ಸುಚಿತ್ರನ ಬಿಡಲಿಲ್ಲ, 3 ಜನನೂ ನೀರಲ್ಲಿ ಆಟ ಆಡಿದ್ವಿ. ನಾವು ಅಂದ್ಕೊಂಡಂಗೆ 3 ಪ್ಲೇಸಸ್ನ ಕವರ್ ಮಾಡಿದ್ವಿ: ಎತ್ತಿನ ಭುಜ, ಅಬ್ಬಿ ಫಾಲ್ಸ್, ಬೆಟ್ಟದ ಭೈರವ ಟೆಂಪಲ್ಲು. ಸೊ ಜನಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಲೈಫಲ್ಲಿ ಒಂದ್ಸರಿನಾದ್ರು ನಮ್ಮ ಸಕಲೇಶ್ಪುರ ವಿಸಿಟ್ ಮಾಡಿ. ಯಾಕಂದರೆ ತುಂಬ ಟೂರಿಸ್ಟ್ ಪ್ಲೇಸಸ್ ಇದೆ ಆ್ಯಂಡ್ ರೆಸಾರ್ಟ್ಗಳಿದೆ. ಆರಾಮಾಗಿ 1 ಡೇ 2 ಡೇಸು ರೆಸ್ಟ್ ಮಾಡ್ಕೊಂಡು ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾವು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಹಾಸನ ರೀಚ್ ಆದ್ವಿ. ಮತ್ತೆ ನಾವು ಮುಂದಿನ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನಿಮ್ಮ ಸಪೋರ್ಟು ಹೀಗೆ ನಮ್ಮ ಮೇಲೆ ಇರಲಿ. ಸೊ ಸಂಡೇ ಫನ್ ಡೇ ಆಗಿತ್ತು, ತುಂಬ ಖುಷಿ ಮಾಡಿದ್ವಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ.